ತುಂಬ ಜನಕ್ಕೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅವ್ರುಗಳು ಇವತ್ತು ಈ ವಿಡಿಯೋನ ಪೂರ್ತಿ ನೋಡಿ ಇನ್ನು ಮುಂದೆ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು. ಮತ್ತು ಇನ್ನು ಬೇರೆ ಯೂಟ್ಯೂಬರ್ಸ್ಗಳ ವೀಡಿಯೋಸ್ಗಳನ್ನ ನೋಡೋ ಅವಶ್ಯಕತೆಯೂ ಕೂಡ ನಿಮಗಿರಲ್ಲ. ಯಾಕೆ ಅಂತಂದರೆ ಎಲ್ಲ ಏನೇನು ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಅನ್ನೋದನ್ನು ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಅದನ್ನು ನೋಡಿ ನೀವು ಅಪ್ಲೈ ಮಾಡ್ತು ಅಂತಂದರೆ 100% ನಿಮ್ಮ ಚಾನಲಲ್ಲೂ ಕೂಡ ಆಗುತ್ತೆ. ಯಾಕೆಂತಂದರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಅವ್ರು ಹೇಳೋಕ್ಕೆ ಹೋಗಲ್ಲ. ಈಗ ನೀವು ಇನ್ನೊಬ್ಬರು ಹೊಸ್ದಾಗಿ ಈಗ ಬರ್ತಾ ಇದ್ದೀರಾ ಅಂತಂದರೆ ನೀವು ಬಂದುಬಿಟ್ರೆ ಅವರು ಕಾಂಪಿಟೇಷನ್ ತಾನೇ. ಸೊ ಅದಕ್ಕೆ ಯಾರೂ ಏನು ಹೇಳೋಕ್ಕೆ ಹೋಗಲ್ಲ. ಇವತ್ತು ನಾನು ನಿಮ್ಗೆ ಎಲ್ಲನೂ ಕೂಡ ಹೇಳ್ತೀನಿ. ಓಕೆ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆಸಲ್ಲಿ ನೋಡಿದೀವಿ ಬ್ರೋ, ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ಇವಾಗ ನಾನು ನಿಮಗೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಏನೇನು ಮಾಡಬೇಕು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನೋಡಿ, ನಾನು ಇವಾಗ ಡೈರೆಕ್ಟಾಗಿ 5ನೇ ಪಾಯಿಂಟಿಗೆ ಬಂದಿದ್ದೀನಿ. ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟ್, 3ನೇ ಪಾಯಿಂಟ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. 5ನೇ ಪಾಯಿಂಟ್ಗೆ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಅಟ್ ಪ್ರೆಸೆಂಟು ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಆಯಿತಾ. ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಕೆಲವರು ಈಗ ಶುರು ಮಾಡಿರೋರು ಇದ್ದಾರೆ, ಕೆಲವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಈಗ ಆಲ್ರೆಡಿ ತುಂಬ ಸಬ್ಸ್ಕ್ರೈಬರ್ಸ್ ಮಾಡಿರೋರು ಇದ್ದಾರೆ. ಸೊ ನೀವು ಸುಮ್ಮನೆ ಈಗ ಅನ್ಕೊಳ್ಳಿ, ನೀವು ಸುಮ್ಮನೆ ಈಗ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಮಾಡೋರು, ಆಯಿತಾ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಥವಾ ಟೆಕ್ನಾಲಜಿ ಬಗ್ಗೆ, ಇದು ಮೊಬೈಲ್ ಬಗ್ಗೆ ವೀಡಿಯೋ ಮಾಡೋರು ಅಥವಾ ವ್ಲಾಗ್ ಮಾಡೋರು ಇನ್ನೊಬ್ರು ಆಗ್ಬೋದು. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಇವ್ರುಗಳೆಲ್ಲರೂ ಕೂಡ ವ್ಲಾಗ್ ಆಗ್ಬೋದು, ಕುಕ್ಕಿಂಗ್ ಆಗ್ಬೋದು, ಎಲ್ಲರೂ ಕೂಡ ಅದರಲ್ಲೂ ಒಂದಷ್ಟು ಕ್ರಿಯೇಟರ್ಸ್ಗಳಿರ್ತಾರೆ, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಅಥವಾ ನಾರ್ಮಲಾಗಿ ಇವಾಗ ಶುರು ಮಾಡಿರೋರೇ ಇರ್ತಾರೆ. ಅವರೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವರೆಲ್ಲ ಕ್ಲೈಮ್ ಮಾಡ್ತಾ ಇರ್ತಾರೆ ಏನಂತಂದರೆ, ಸೊ ನಮ್ಮಲ್ಲೇ ಮೊದಲು, ನಾವೇ ಮಾಡೋದು, ನಮಗೆ ಎಲ್ಲ ಗೊತ್ತಿರೋದು, ನಮ್ಮನ್ನು ಮಾತ್ರ ನೋಡಿ, ಬೇರೆಯವ್ರನ್ನ ನೋಡಬೇಡಿ ಅಂತ ನೀವು ನೋಡಿರ್ತೀರ. ಅವ್ರದ್ದು ಏನಂತೀರ, ಅವ್ರ ಬಾಡಿ ಲ್ಯಾಂಗ್ವೇಜ್ಗಳು ನೀವು ಅಬ್ಸರ್ವ್ ಮಾಡಿರ್ತೀರ. ಅವರೆಲ್ಲ ಯಾವ ಥರ ಕ್ಲೈಮ್ ಮಾಡ್ತಾರೆ ಅಂತಂದರೆ, ನಾನೊಬ್ಬರೇ ಮಾಡೋದು, ನನ್ನ ಕೈಲಿ ಅಷ್ಟೇ ಮಾಡೋಕ್ಕೆ ಸಾಧ್ಯ, ನಾನು ಮಾಡೋದನ್ನು ಇನ್ನೊಬ್ಬರು ಮಾಡೋಕ್ಕಾಗಲ್ಲ ಅನ್ನೋ ಥರ ಕ್ಲೈಮ್ ಮಾಡ್ತಾ ಇರ್ತಾರೆ. ನೀವೆಲ್ಲ ಅವ್ರನ್ನೆಲ್ಲ ನೋಡ್ತಾ ಇರ್ತೀರ. ಸೊ ಅವರನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ, ನಿಮಗೆ ಆ ಒಂದು ಆ್ಯಟಿಟ್ಯೂಡು, ಆ ಒಂದು ಬಾಡಿ ಲ್ಯಾಂಗ್ವೇಜು ನಿಮಗೆ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಸೆನ್ಸೇ ಆಗಲ್ಲ. ನೀವು ಒಬ್ಬರು ನೋಡ್ತಾ ಇದ್ದೀರಾ ಅಂತಂದರೆ ಅವ್ರಂಗೆ ಆಡೋದಕ್ಕೆ ಸ್ಟಾರ್ಟ್ ಆಗ್ತೀರಿ. ಈಗ ನಾನು ಯಶ್ ಅವ್ರನ್ನ ನೋಡ್ತಾ ಇದ್ದೀನಿ ಅಂತಂದರೆ, ನಾನು ಯಾಕೆ ಯಶ್ ಅವ್ರನ್ನ ಒಂದು ಇನ್ಸ್ಪಿರೇಷನಾಗಿ ತೊಗೊಂಡಿದ್ದೀನಿ ಅಂತಂದರೆ, ಸೊ ನನಗೆ ಅವ್ರದ್ದು ಕಮಿಟ್ಮೆಂಟ್ ಇಷ್ಟ. ಅಂದರೆ ಯಾವ ಥರ ಮಾಡಬೇಕು, ಯಾವ ಥರ ಸಿನಿಮಾ ಕೊಡಬೇಕು, ಅದಕ್ಕೆ ಎಷ್ಟು ವರ್ಕ್ ಮಾಡಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು, ಅದು ಅಂದರೆ ಅವರು ಸಿನಿಮಾನೇ ಮಾಡ್ತಾ ಇರ್ಬೋದು, ಬಟ್ ನನ್ನ ಲೈಫಲ್ಲಿ ನಾನು ಬೇರೆ ಲೈಫ್ ಸ್ಟೈಲೇ ಇರ್ಬೋದು, ಬಟ್ ಏನೋ ಒಂದು ಕಲಿತೀವಲ್ವ. ಸೊ ಹಾಗಾಗಿ ನಾವು ಯೂಟ್ಯೂಬರ್ನ ಸೆಲೆಕ್ಟ್ ಮಾಡೋದು ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನೀವು ಯಾರು ಕೆಟ್ಟದಾಗ ಮಾತಾಡೋರನ್ನ ಫಾಲೋ ಮಾಡಿದ್ರೆ ಯೂಟ್ಯೂಬಲ್ಲಿ, ನೀವು ಅವ್ರಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಆ ಥರ ಮಾತೇ ಬರೋಲ್ಲ, ಬಟ್ ಇದ್ದಕ್ಕಿದ್ದಾಗ ನಿಮ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ಅವರು ನೋಡ್ತಾ ಇರ್ತೀರ, ಅದು ನಿಮ್ಮ ತಲೆ ಒಳಗೋಗಿ ನಾನು ಹಿಂಗೆ ಮಾಡ್ಬೋದಲ್ಲ, ನಾನು ಎದುರಿಸ್ಬೋದಲ್ಲ, ನಾನು ಅವ್ರ ಬಗ್ಗೆ ವೀಡಿಯೋ ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಈಗ ಎಕ್ಸಾಂಪಲ್ ನಾನು ಒಂದು ಕೊಡ್ತೀನಿ. ಈಗ ನೀವು ಟ್ರೋಲ್ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಜಾಸ್ತಿ ಸಿಕ್ಕಾಬಿಟ್ಟೆ. ಸೊ ನಿಮ್ಗೆ ಹಂಗೆ ಅನಿಸುತ್ತೆ, ನಾನು ಟ್ರೋಲ್ ಚಾನಲ್ ಮಾಡ್ತೀನಿ, ನಾನು ಒಬ್ಬರು ಇವ್ರಿಗೆ ಏನಾದರೂ ಹೇಳ್ತೀನಿ, ಅವ್ನು ತಪ್ಪು ನಾನು ಹೇಳ್ತೀನಿ, ಇವ್ನು ತಪ್ಪು ನಾನು ಹೇಳ್ತೀನಿ ಅಂತ ನಿಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೋಲ್ ಮಾಡೋ ತಪ್ಪಲ್ಲ, ನನ್ನನ್ನು ಮಾಡಿರೋರು ಎಲ್ಲ ತಪ್ಪೇ ಅವ್ರದ್ದು. ಆ್ಯಕ್ಚುಲಿ ನನ್ನ ಬಗ್ಗೆ ಮಾಡಿರ್ತಾರೆ ನೋಡಿ, ಅವ್ರು ತಪ್ಪೇ. ಯಾಕೆ ಸರಿ ಅಂತ ಅನ್ಬೇಕಾ? ನಾನು ಯಾಕೆ ಸರಿ ಅನ್ಬೇಕು? ಅಷ್ಟೊಂದು ಬುದ್ಧಿವಾದ ಹೇಳೋರು ಬಂದ್ಬಿಟ್ಟು ಮಾತಾಡಲಿ ನನ್ನ ಹತ್ರ, ಅಲ್ವಾ? ಸೊ ಈ ಥರ. ಹಾಗಾಗಿ ನಾವು ಫಸ್ಟು ಯೂಟ್ಯೂಬರ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಏನು ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂಥ ಯೂಟ್ಯೂಬರಲ್ಲಿ ಯಾರು ಕರೆಕ್ಟಾಗಿದ್ದಾರೆ ಅಂಥವ್ರನ್ನ ಫಾಲೋ ಮಾಡಿ. ಅದು ನಿಮಗೆ ಮೋಟಿವೇಶನ್ ಕೊಡುತ್ತೆ, ಅದು ನಿಮಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ. ಅವ್ರದ್ದೇ ಒಂದು ಅವ್ರದ್ದಲ್ಲಿ ಏನು ಪ್ಲಸ್ ಇರುತ್ತೆ, ಅಡ್ವಾಂಟೇಜಸ್ಸು, ಅದನ್ನು ನೀವು ಕಲಿತಾ ಹೋಗ್ತೀರಾ. ಸೊ ಇದು ಫಸ್ಟ್ ಸ್ಟೆಪ್ಪು, ಇದೊಂಥರ ಬೇಸಿಕ್ಕು. ಅದಕ್ಕೆ 5ನೇ ಸ್ಟೆಪ್ಪಿಗೆ ನಾನು ಬಂದು ಮಾತಾಡಿದ್ದು ಡೈರೆಕ್ಟು. ಈಗ ದೇಶಮಟ್ಟ ಹಾಕಾಯಿತು, ಬನ್ನಿ ಇವಾಗ ನಾವು ಮನೆ ಕಟ್ಟುವ. ಬನ್ನಿ ಪಾಯಿಂಟ್ 1 ವೈಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗೈಸ್, 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಪ್ಯೂರ್ ಆಗಿರಬೇಕು, ಅದನ್ನು ಹೇಳಿದ್ದೀನಿ 5ನೇ ಪಾಯಿಂಟಲ್ಲಿ. ಈಗ 2ನೇದು, ಒಂದು ಕರೆಕ್ಟಾದಂಥ ಒಂದು ನೀಶನ್ನು ನೀವು ಚೂಸ್ ಮಾಡ್ಕೋಬೇಕು, ಆಯಿತಾ. ನೀಶ್ ಅಂತಂದ್ರೆ ಏನು? ಕ್ಯಾಟಗರಿ ಇದ್ದಾವೆ ಗೈಸ್. ಈಗ ನೋಡಿ, ಈಗ ಕೆಲವೊಂದು ಟೆಕ್ನಾಲಜಿ ಆಗ್ಬೋದು, ಮತ್ತು ವ್ಲಾಗ್ಸ್ ಆಗ್ಬೋದು, ಮತ್ತು ಕುಕ್ಕಿಂಗ್ ಆಗ್ಬೋದು, ಆಯಿತಾ, ಮತ್ತು ಗೇಮಿಂಗ್ ಆಗ್ಬೋದು, ಆಯಿತಾ. ಸೊ ಇದೆಲ್ಲ ಒಂದು ಕ್ಯಾಟಗರಿ. ಈ ಕ್ಯಾಟಗರಿಗಳಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಬೇಕು, ಆಯಿತಾ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ. ಈಗ ನೋಡಿ, ನಿಮಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಅಂತಂದರೆ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ನೀವು ಅದನ್ನೇ ಮಾಡ್ತಾ ಹೋಯ್ತು ಅಂತಂದರೆ, ನಿಮ್ಮ ಚಾನಲ್ ಪೂರ್ತಿ ಬರೀ ವ್ಲಾಗ್ಸೇ ಇತ್ತು ಅಂತಂದರೆ, ಯೂಟ್ಯೂಬು ನಿಮ್ಮ ಒಂದು ಚಾನಲ್ನ ಒಂದಲ್ಲ ಒಂದಿನ ಇಂಪ್ರೆಷನ್ಸ್ನ ಜಾಸ್ತಿ ಮಾಡುತ್ತೆ.
ಇಂಪ್ರೆಷನ್ಸ್ ಅಂತಂದರೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಜಾಸ್ತಿ ಮಾಡುತ್ತೆ. ಬೇರೆಯವ್ರಿಗೆ ತೋರಿಸ್ತು ಅಂತಂದರೆ ಆಟೋಮೆಟಿಕಲಿ ನಿಮಗೆ ವ್ಯೂಸ್ ಬಂದುಬಿಡುತ್ತೆ. ವ್ಯೂಸ್ ಬಂತು ಅಂತಂದರೆ ಅಲ್ಲಿಗೆ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ನಿಮ್ಮ ಒಂದು ಚಾನಲ್ ಇಂಪ್ರೆಷನ್ ಸಖತ್ತಾಗಿ ವರ್ಕೌಟ್ ಆಗ್ತಿದೆ ಅಂತ. ಆಗ ಬೇರೆ ವೀಡಿಯೋಸ್ಗಳನ್ನು ಕೂಡ ಯೂಟ್ಯೂಬು ಇಂಪ್ರೆಷನ್ಸ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಗ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ. ಈಗ ಇಲ್ಲಿ ಕೆಲವರು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಸಲ ಟೆಕ್ ಮಾಡೋದು, ಕೆಲವೊಂದು ಸಲ ವ್ಲಾಗ್ ಮಾಡೋದು, ಕೆಲವೊಂದು ಸಲ ಕುಕ್ಕಿಂಗ್ ಮಾಡೋದು, ಈ ಥರ ಮಾಡಿದ್ರೆ ಒಂದೊಂದು ಸಲ ಏನಾಗುತ್ತೆ, ಒಂದಕ್ಕೆ ಇಂಪ್ರೆಷನ್ ಬರುತ್ತೆ ಅಂದ್ಕೊಳ್ಳಿ. ಈಗ ಕುಕ್ಕಿಂಗ್ ಮಾಡಿರ್ತೀರ, ಒಂದಕ್ಕೆ ಇಂಪ್ರೆಷನ್ ಚೆನ್ನಾಗಿ ಬಂದಿರುತ್ತೆ. ಸಡನ್ನಾಗಿ ನೀವೇನೋ ಟೆಕ್ ಬಗ್ಗೆ ಮಾಡ್ತೀರಾ, ಅದಕ್ಕೆ ಇಂಪ್ರೆಷನ್ಸ್ ಬರಲ್ಲ, ಯಾರು ಕ್ಲಿಕ್ಕೇ ಮಾಡಿ ನೋಡಲ್ಲ. ಆಗೇನಾಗುತ್ತೆ, ಯೂಟ್ಯೂಬ್ ಆಲ್ಗೊರಿಥಮ್ಗೆ ಓಕೆ ಇವ್ರದ್ದೇನು ಏನಿಲ್ಲ ಅಂತ ದಮ್ಮು ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಸೊ ನಿಮ್ಮ ಚಾನಲ್ನ ಡೌನಲ್ಲೇ ಇಟ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಬೇಗ ಗ್ರೋ ಆಗಬೇಕು, ಬೇಗ ಸಬ್ಸ್ಕ್ರೈಬರ್ಸ್, ಬೇಗ ವಾಚ್ ಟೈಮ್ ಬರಬೇಕು ಅಂತಂದರೆ ಪಕ್ಕ ವರ್ಕೌಟ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ, ಆಯಿತಾ. ಇದು ಬೆಸ್ಟ್ ಟ್ರಿಕ್ಕು ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಇಂಪ್ರೆಷನ್ ಬಂದುಬಿಟ್ರೆ, ವ್ಯೂಸ್ ಬಂದುಬಿಟ್ರೆ ಆಟೋಮೆಟಿಕಲಿ ವೀಡಿಯೋ ವೈರಲ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ 1,000 ಅಲ್ಲ, ಇದ್ದಕ್ಕಿದ್ದಂಗೆ 2,000 ಆಗಿಬಿಟ್ಟಿರ್ತಾರೆ ಸಬ್ಸ್ಕ್ರೈಬರ್ಸು. ವಾಚ್ ಟೈಮು ಅಷ್ಟೇ, ಗಂಟೆ ಲೆಕ್ಕನೇ ಇಲ್ಲ, 2-3 ಸಾವಿರ ಹಿಂಗೆ ಒಂದೊಂದಷ್ಟು ವೀಡಿಯೋಗಳಲ್ಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಫಸ್ಟು ಒಂದು ಬೆಸ್ಟ್ ನೀಶನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಾನು ರೆಕಮೆಂಡ್ ಮಾಡೋದು. ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಮಿಕ್ಸು ಕೂಡ ನೀವು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಾವು ಕೆಲವೊಂದು ಸಲ ಮಾಡ್ತೀವಿ ಮಿಕ್ಸ್, ಅದೇನು ಸಮಸ್ಯೆ ಆಗೋಲ್ಲ. ಬಟ್ ನಿಮ್ಮ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ಗೋಸ್ಕರ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ, ಅದಕ್ಕೋಸ್ಕರ ಒಂದು ಕ್ಯಾಟಗರಿ ಮೇಲೆ ವರ್ಕ್ ಮಾಡಿ 100% ವರ್ಕೌಟ್ ಆಗುತ್ತೆ. ಈಗ ಎರಡನೇದಕ್ಕೂ ಬನ್ನಿ, ಟೈಮ್ ಸಿಕ್ಕಾಬಿಟ್ಟು ಹೇಳಿದ್ಬಿಟ್ಟೇನೋ, ಹೇಳಿದ್ರೂ ಪರವಾಗಿಲ್ಲ, ಬಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಷ್ಟೇ. ನೋಡಿ, ಎರಡನೇದು ಬಂದು ಗೈಸ್ ಯೂಟ್ಯೂಬ್ ಶಾರ್ಟ್ಸ್. ಈಗ ನೀವು ನೋಡಿ, ಸುಮ್ಮನೆ ಈ ಕೆಲವರೆಲ್ಲ ಈ ಲಿಪ್ಸಿಂಕ್ ಎಲ್ಲ ಮಾಡ್ತಾಯಿದ್ರು ಅಲ್ವಾ, ಈ ಟಿಕ್ಟಾಕು, ಇನ್ಸ್ಟಾಗ್ರಾಮ್ ರೀಲ್ಸು, ಇದರಲ್ಲೆಲ್ಲ ಲಿಪ್ಸಿಂಕ್ಗಳು, ಫಿಲಮ್ ಸಾಂಗ್ಸ್ಗಳಿಗೆ ಲಿಪ್ಸಿಂಕು ಅಥವಾ ಡೈಲಾಗ್ಗಳಿಗೆ ಲಿಪ್ಸಿಂಕು ಅವೆಲ್ಲ ಮಾಡ್ತಾಯಿದ್ರು. ಈಗ ಅವರೆಲ್ಲ ಆ ಶಾರ್ಟ್ಸನ್ನು, ಅಲ್ಲಿ ಮಾಡ್ತಿದ್ದಿದ್ದು ಶಾರ್ಟ್ಸನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿಕೊಂಡ್ರೆ ಸೊ ಒಳ್ಳೆ ವ್ಯೂಸ್ ಬರುತ್ತೆ, ಆಯಿತಾ. ಯಾಕೆ ಅಂತಂದರೆ ಆ ವೀಡಿಯೋನ ಜಾಸ್ತಿ ನೋಡೋರು ಸಂಖ್ಯೆ ಜಾಸ್ತಿ, ಶಾರ್ಟ್ಸ್ನ ನೋಡೋರು ಅಂದರೆ ಬೇಗ ಎಂಟರ್ಟೈನ್ಮೆಂಟ್ ಸಿಗುತ್ತಲ್ಲ, ಅದಕ್ಕೋಸ್ಕರ ಶಾರ್ಟ್ಸ್ ನೋಡೋರೆ ಜಾಸ್ತಿ. ಇವಾಗ ಆ ಶಾರ್ಟ್ಸನ್ನು ನೋಡಬೇಕಾದ್ರೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಆ ವಿಡಿಯೋ ಪಕ್ಕನೇ ಚಾನಲ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದ್ಬಿಡುತ್ತೆ. ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಇರೋದ್ರಿಂದ ಎಷ್ಟೊಂದು ಜನ ಆ ಶಾರ್ಟ್ಸ್ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳ್ಳೋರು ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ. ಇದರಿಂದ ಅವ್ರಿಗೆ ಸಬ್ಸ್ಕ್ರೈಬರ್ಸು ಬೇಗ ಕ್ಲೈಮ್ ಆಗಿಬಿಡ್ತಿತ್ತು, ಅಂದರೆ ಬೇಗ ಸಿಕ್ಬಿಡ್ತಿದ್ರು. ಈಗ ಎಲ್ಲ ಶಾರ್ಟ್ಸೇ ಮಾಡೋದು ಆಲ್ಮೋಸ್ಟ್ ಅಲ್ಲೂ. ಈಗ ಅಬ್ಸರ್ವ್ ಮಾಡಿ ನೋಡಿ, ಕೆಲವರೆಲ್ಲ ಶಾರ್ಟ್ಸಿಂದ ಏನೂ ದುಡ್ಡು ಬರೋಲ್ಲ ಅಂತ ಈಗೆಲ್ಲ ವ್ಲಾಗ್ಸ್ಗಳು ಮಾಡ್ತಾ ಇರ್ತಾರೆ. ಓಕೆ, ಸೊ ಈಗ ನೀವು ಅವ್ರ ಚಾನಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ ಅಲ್ವಾ. ಯಾಕೆ ಅಂತಂದರೆ ನೀವು ಶಾರ್ಟ್ಸ್ ನೋಡಿರ್ತೀರ, ಅಫ್ಕೋರ್ಸ್ ಅವ್ರು ರಿಯಲ್ ಲೈಫಲ್ಲಿ ಏನು ಮಾಡ್ತಾವ್ರು ಏನು ಅಂತ ನೋಡೋದಕ್ಕೆ ಇಷ್ಟ ಇರುತ್ತೆ. ಸೊ ಇದಾಗಿರ್ತೀರ, ಅಟ್ರಾಕ್ಟ್ ಆಗಿಬಿಟ್ಟಿರ್ತೀರ. ಸೊ ಈಗ ಅವರು ಆರಾಮಾಗಿ ಲಾಂಗ್ ವೀಡಿಯೋಸು ಕೂಡ ಮಾಡ್ತಾರೆ, ಚಾನಲೆಲ್ಲ ಮಾನಿಟೈಸೇಷನ್ ಎಲ್ಲ ಆನ್ ಮಾಡಿಕೊಂಡು ಈಗ ಅವರು ಅದರಿಂದನೂ ಕೂಡ ದುಡ್ಡು ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ನೀವು 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ ಮಾಡಬೇಕು ಅಂತ ಇದ್ದರೆ ಬೆಸ್ಟ್ ಟ್ರಿಕ್ಕು ನೀವು ಶಾರ್ಟ್ಸಿಂದ ಮಾಡ್ಕೊಬಿಡಿ, ಆಯಿತಾ. ಸೊ ಶಾರ್ಟ್ಸು ನಿಮಗೆ ಆರಾಮಾಗಿ ಬೇಗನೂ ಎಡಿಟ್ ಮಾಡ್ಕೋಬೋದು, ನಿಮ್ಗೇನು ರಿಸ್ಕ್ ಅಂತ ಅನ್ಸಲ್ಲ. ಬೇಗ ಮಾಡ್ಕೊಂಡು ಬೇಗ ಅಪ್ಲೋಡ್ ಮಾಡಿ, ಇದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಾರೆ. ಬಟ್ ವಾಚ್ ಟೈಮ್ನ ಸ್ವಲ್ಪ ಕಷ್ಟ ಇದರಿಂದ ತೆಗೆಯೋದು. ವಾಚ್ ಟೈಮ್ ಆ್ಯಕ್ಚುಲಿ ಕೌಂಟೇ ಆಗೋಲ್ಲ, ಶಾರ್ಟ್ಸಲ್ಲಿ ಕೌಂಟೇ ಆಗೋಲ್ಲ, ಆಯಿತಾ. ಸೊ ನಿಮ್ಗೆ ಎಷ್ಟೇ ವ್ಯೂಸ್ ಬರಲಿ, ಅದರಲ್ಲಿ ಎಷ್ಟೇ ಹೊತ್ತು ನೋಡಿರಲಿ, ಅದಕ್ಕೆ ವಾಚ್ ಟೈಮ್ ಕೌಂಟ್ ಆಗೋಲ್ಲ, ನೆನಪಿರಲಿ. ಬಟ್ ಸಬ್ಸ್ಕ್ರೈಬರ್ಸ್ನ ನೀವು 1,000 ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಗೇನ್ ಮಾಡ್ಕೊಬಿಡ್ಬೋದು, ಆಯಿತಾ. ಅದಕ್ಕೋಸ್ಕರ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾರೆ, ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತಂದರೆ. ಓಕೆ, ಆ್ಯಂಡ್ ಮೂರನೇದು ಇವಾಗ ಆ್ಯಕ್ಚುಲಿ ಲೆಕ್ಕಾಚಾರದಲ್ಲಿ ಹಂಗೆ ಬರುತ್ತೆ, ಇರಲಿ. ಕಂಪೇರ್ ಅಂತ ನೋಡಿ, ಈ ಯೂಟ್ಯೂಬಲ್ಲಿ ಏನು ಗೊತ್ತಾ, ಎಲ್ಲರೂ ಕೂಡ ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ. ನೀವು ಆಶ್ಚರ್ಯ ಪಟ್ಬಿಡ್ತೀರಾ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು 1 ಲಕ್ಷ 2 ಲಕ್ಷ 3 ಲಕ್ಷ ಇವರು ಅಷ್ಟೇ, ಇವರು ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಅವ್ರಿಗಿಂತ ಹಿಂಗೆ ಜಾಸ್ತಿ ಮಾಡೋದು, ಅವ್ರಿಗೆ ಚೆನ್ನಾಗಿ ಬರ್ತೈತೆ, ನನಗೆ ಯಾಕೆ ಬರ್ತಾ ಇಲ್ಲ, ಈ ಥರ ಒಂದು ಗೊಂದಲದಲ್ಲಿ ಸಿಗಾಕಬಿಟ್ಟಿರ್ತಾರೆ ಎಲ್ಲ ಯೂಟ್ಯೂಬರ್ಸ್ಗಳು. ಸೊ ಇದರಿಂದ ಯಾರು ಹೊರಗಡೆ ಇರ್ತಾರೋ ಅವರು ಪೀಸ್ಫುಲ್ ಲೈಫನ್ನು ಮಾಡ್ತಾ ಇರ್ತಾರೆ, ಆಯಿತಾ. ನನಗನ್ಸೋ ಪ್ರಕಾರ ಇದ್ರೊಳಗೆ ಸಿಗಾಕೊಂಡಿರೋರು ಒದ್ದಾಡ್ತಾ ಇರ್ತಾರೆ. ಅವರು ಯೂಟ್ಯೂಬ್ ಮಾಡ್ತಾ ಇರೋದು ವೇಸ್ಟ್. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ಅವರು ಲಕ್ಷ ದುಡೀಲಿ ಯೂಟ್ಯೂಬಲ್ಲಿ, ಏನೂ ಪ್ರಯೋಜನ ಇಲ್ಲ ಗೈಸ್. ಮೈಂಡು ಕರೆಕ್ಟಾಗಿಲ್ಲ ಅಂತಂದರೆ ಇನ್ನು ಏನು ಮಾಡಿ ಏನು ಪ್ರಯೋಜನ, ನಾನು ಎಲ್ಲ ಸಲನೂ ಕೂಡ ಇದೇ ಹೇಳೋದು ಅಲ್ವಾ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೀವು ಮಾಡ್ತಾ ಇದ್ದೀರಾ, ಶುರು ಮಾಡಿದ್ದೀರಾ, 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಯಾರನ್ನೂ ಕೂಡ ಕಂಪೇರ್ ಮಾಡ್ಕೋಬೇಡಿ, ಆಯಿತಾ. ಯೂಟ್ಯೂಬಲ್ಲಿ ಯಾರು ಬರಲಿ, ಯಾರಾದರೂ ಹೋಗಲಿ, ಏನಾದರೂ ಮಾಡ್ಕೊಳ್ಳಿ, ಯೂಟ್ಯೂಬ್ ಮಾಡ್ಕೊಂಡು ಇನ್ನೊಂದು TV ಚಾನಲ್ಗಳಿಗೆ ಹೋಗ್ಬಿಡ್ಲಿ, ನೀವು ಟೆನ್ಷನ್ ತಗೋಬೇಡಿ, ಆಯಿತಾ. ನಿಮ್ಗೆ ಯಾಕೆ ಟೆನ್ಷನ್? ಈಗ ನೀವು ಸುಮ್ಮನೆ ಪ್ರಾಕ್ಟಿಕಲಿ ನೀವು ಸುಮ್ಮನೆ ಇದು ಮಾಡ್ತೀರಾ, ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ತೀರಾ ಅಂತಂದರೆ ತಗೊಳ್ಳಿ. ಈಗ ಸುಮ್ಮನೆ ಏನಿಲ್ಲ, ಒಂದು ಕ್ಯಾಟಗರಿ, ಈಗ ನಂದೇ ಯೂಟ್ಯೂಬ್ ಟಿಪ್ಸ್ನೇ ತಗೊಳ್ಳಿ. ಯಾರೆಲ್ಲ ಯೂಟ್ಯೂಬ್ ಟಿಪ್ಸ್ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ, ಆಯಿತಾ. ಅಬ್ಸರ್ವ್ ಮಾಡಿ,
ಅವ್ರು ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ, ನಿಮ್ಗೆ ಸೆನ್ಸ್ ಆಗುತ್ತೆ. ಅವರು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಇವರು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಬರ್ತೈತೆ ನನಗೆ ಯಾಕೆ ಬರ್ತಾಯಿಲ್ಲ ಅಂತ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಫೀಲು ನಿಮಗೆ ಕೊಡುತ್ತೆ. ಒಬ್ಬರು ಸುಮ್ಮನೆ ವೀಡಿಯೋಸ್ಗಳನ್ನ ಒಬ್ಬೊಬ್ರು ನೋಡ್ತಾ ಇದ್ದಾರೆ, ನಿಮಗೆ ಆ ಫೀಲ್ ಕೊಡುತ್ತೆ. ಆ ಫೀಲ್ ಕೊಡ್ತು ಅಂತಂದರೆ ಮುಗೀತು, ಆ ಯೂಟ್ಯೂಬರು ಮಾಡ್ತಾ ಇರೋದು ವೇಸ್ಟು ಅಲ್ವಾ. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಕಂಪೇರ್ ಮಾಡ್ಕೊಳ್ಬಾರ್ದು. ನಾನು ಹೆಂಗೆ ಗೊತ್ತಾ, ಯಾರಾದರೂ ಮಾಡಿ ನನಗೇನಾಗಬೇಕು ಅಲ್ವೇ, ಸೊ ನಾನೇ ಆಗ್ತಲೆ ಕೆಡ್ಸ್ಕೋಬೇಕು. ನೀನು ಈ ಬತ್ತೀಯಪ್ಪ ಯೂಟ್ಯೂಬ್ ಬಗ್ಗೆನೇ ಮಾಡ್ತೀಯಾ ಅಥವಾ ವಾಟ್ಸಪ್ ಬಗ್ಗೆ ಮಾಡ್ತೀಯಾ, ಏನಾದರೂ ಮಾಡು, ನನಗಿಂತ 10 ಲಕ್ಷ ಮಾಡ್ಕೋಗಿ ಸಬ್ಸ್ಕ್ರೈಬರ್, ನನಗೇನಾಗಬೇಕು ಅದರಿಂದ? ಹೂ ಆರ್ ಯು, ನೀನು ಯಾರು ಅಂತ ಕೇಳ್ತೀನಿ ನಾನು. ನನಗೇನಾಗಬೇಕು? ಯಾವನಾದ್ರು ಎದುರಾಕೊಂಡ್ರೆ ಮಾತ್ರ ಕೊಡ್ತೀನಿ ಅಲ್ಲಲ್ಲೇ ಸರಿಯಾಗಿ, ಆಯಿತಾ, ಬಿಡೋದಿಲ್ಲ ಅವ್ರನ್ನ ಅಲ್ವಾ. ಸೊ ಈ ಥರ ಮೈಂಡ್ಸೆಟಲ್ಲಿ ನೀವು ಇದ್ದಾಗ ಇಲ್ಲಿ ನಿಮ್ಮ ಪಾಡಿಗೆ ನಿಮ್ಗೆ ನಡೀತದೆ ಕೆಲಸ, ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬೋದು. ಇದ್ರೊಳಗೆ ಸಿಗಾಕೊಂಡಿದ್ದಾಗ ನೀವು ಯೂಟ್ಯೂಬ್ ಮಾಡೋಕ್ಕೆ ಅಯ್ಯೋ ಅವ್ರೇನು ಅಂದ್ಬಿಟ್ಟರು, ಇವ್ರೇನು ಅಂದ್ಬಿಟ್ಟರು, ಅವ್ರೇನು ಅನ್ಕೊಬಿಟ್ಟಾರು, ಇವ್ರೇನು ಅನ್ಕೊಬಿಟ್ಟಾರು, ಯಾವನು ಏನು ಅನ್ಕೊಳ್ಳಲ್ಲ ಆಯಿತಾ. ಅನ್ಕೊಂಡ್ರು ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಿ, ಕಂಪೇರೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ಒಂಥರ ಫ್ಯೂಲ್ ಇದ್ದಂಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋದಕ್ಕೆ ಈ ಥರದ್ದು ವಿಚಾರಗಳೆಲ್ಲ. ಸೊ ಹಾಗಾಗಿ ಇದನ್ನು ಅಳವಡಿಸ್ಕೊಡಿ ಗೈಸ್, ಓಕೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಇನ್ಸ್ಪಿರೇಷನ್. ಅಯ್ಯೋ ಅಳಿಸೇಬಿಟ್ಟೆ ಇನ್ಸ್ಪಿರೇಷನು. ಯೂಟ್ಯೂಬಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಯೂಟ್ಯೂಬರ್ನ ಫಾಲೋ ಮಾಡಿ ಅಂತ ಹೇಳಿದ್ನಲ್ಲ, ಯಾರನ್ನ ಅದೇ ಒಂಥರ ಇನ್ಸ್ಪಿರೇಷನ್. ಸೊ ನೋಡ್ತಾಯಿರಿ, ಅಬ್ಸರ್ವ್ ಮಾಡ್ತಾಯಿರಿ, ಯಾರನ್ನಾದರೂ ಒಂದಷ್ಟು ಜನ ತುಂಬ ಆ್ಯಕ್ಟಿವ್ ಆಗಿರಬೇಕು, ಒಂಥರ ಕ್ಯಾರೆಕ್ಟರು ಕೂಡ ಹಂಗೆ ಇರಬೇಕು, ಅವ್ರದ್ದು ಒಳ್ಳೆ ಥರ ಇರಬೇಕು, ರೆಸ್ಪಾನ್ಸು ಹಂಗೆ ಮಾಡಬೇಕು. ಅಂಥವ್ರನ್ನ ನೋಡಿ ಅಂಥವ್ರಿಂದ ಇನ್ಸ್ಪೈರ್ ಆಗಿ ಅವ್ರು ಯಾವ ಥರ ಮಾಡ್ತಾರೆ ಏನು, ಅವರಿಂದ ಕಲಿಯೋದು ತುಂಬ ಇರುತ್ತೆ. ಸೊ ಕಂಟೆಂಟ್ ಕಾಪಿ ಮಾಡಬೇಡಿ, ಕಾಪಿ ಮಾಡಿ ಅಂತಂದರೆ ಕಂಟೆಂಟ್ ತಿಳ್ಕೊಳ್ಳಿ ಅವರಿಂದ, ಅದನ್ನು ನೀವು ಮಾಡಿ. ಬಟ್ ಕಂಪ್ಲೀಟ್ಲಿ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಸಖತ್ತಿರುತ್ತೆ. ಈಗ ನಾನು ಮಾಡ್ತಾರೋ ವಿಡಿಯೋ ನೀವು ಮಾಡೋರು ತಪ್ಪೇ ಇಲ್ಲ, ಏನು ತಪ್ಪದೆ, ನೀವು ನನ್ನ ಹತ್ರ ಕಲ್ತ್ಕೊಂಡು ಮಾಡಿದ್ರಿ, ಅದರಲ್ಲಿ ಏನು ತಪ್ಪದೆ, ಅದು ಹೆಂಗೆ ಕಾಪಿ ಆದ್ದು ಆಗೋದಿಲ್ಲ. ಸೊ ಈಗೆಲ್ಲ ಕಾಪಿ ಅಂತ ಹೆಸರು ಕೊಡ್ತಾರೆ ಅದಕ್ಕೆಲ್ಲ. ಸೊ ನೀವು ತಲೆ ಕೆಡ್ಸ್ಕೊಬಿಡಿ, ಜನ 1000 ಮಾತಾಡೋರು ಮಾತಾಡ್ತಾರೆ. ಈಗಲೂ ನಂಗೆ ಕೆಟ್ಟ ಕಮೆಂಟ್ಸ್ ಮಾಡೋರು ಮಾತಾಡ್ತಾರೆ, ತಪ್ಪೇನದೆ, ಅವ್ರು ಮಾತಾಡಲಿ ಬಿಡಿ. ಏನು ಎಷ್ಟು ವರ್ಷದಿಂದ ಮಾತಾಡ್ತಾವ್ರೆ. 2018ರಲ್ಲಿ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು, ಅವಾಗಿಂದ ಇನ್ನೂ ಮಾತಾಡ್ತಾನೆ ಇರ್ತಾರೆ. ಏನಾಗಬೇಕು ನನಗೆ? ನಾನು ಎಷ್ಟು ವರ್ಷ ಯೂಟ್ಯೂಬಲ್ಲಿ 4-5 ವರ್ಷ ಆಯಿತು ಯೂಟ್ಯೂಬ್ ಮಾಡಿ, ಆಯಿತಾ. ನನಗೇನು ಸಿಗಬೇಕು ಅದು ನನಗೆ ಸಿಕ್ಕದೆ, ನಾನೇನು ಮಾಡಬೇಕು ಎಲ್ಲನೂ ಮಾಡಿದ್ದೀನಿ. ಅವ್ರೇನು ಮಾಡ್ಬೇಕು ಮಾಡಿದ್ದಾರೆ ಕೇಳ್ಕೊಬನ್ನಿ ಅವ್ರನ್ನ. ಅವರು ಏನು ಮಾಡೋಕ್ಕಾಗಿರಲ್ಲ, ಜಸ್ಟ್ ಕಮೆಂಟೇ ಮಾಡ್ತಾ ಇರ್ತಾರೆ ಅಲ್ವಾ, ನೆಗೆಟಿವ್ ಆಗಿ. ಸೊ ಹಾಗಾಗಿ ನಾವು ಒಬ್ಬರಿಂದ ಏನು ತಗೊಳ್ಬೇಕು ಅದನ್ನಷ್ಟೇ ನಾವು ತಗೊಳ್ಬೇಕು ಅಲ್ವಾ. ಹಾಗಾಗಿ ಇನ್ಸ್ಪಿರೇಷನ್ ಅಂತ ಇಟ್ಕೊಂಡ್ರೆ ಸೊ ನಿಮ್ಗೊಂದು ಮೋಟಿವೇಶನ್ ಬರ್ತಾರೆ, ತಡಿಯಪ್ಪ ನಮ್ಮ ಇನ್ಸ್ಪಿರೇಷನ್ ತೊಗೊಂಡಿರೋರು ಈ ಥರ ಬೆಳೀತಾ ಇದ್ದಾರೆ, ನಾನು ಬೆಳಿಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ. ನಿಮ್ಗೆ ಯಾರೂ ಇಲ್ಲ ಇನ್ಸ್ಪಿರೇಷನ್, ನಾನೇ ಬರುತ್ತೆ, ನಾನು ನನ್ನೇ ಫಾಲೋ ಮಾಡೋದು, ನಾನೇ ಬೇರೆಯವ್ರನ್ನ ಫಾಲೋ ಮಾಡಬೇಕು ಅಂತಂದ್ರೆ ಅವೆಲ್ಲ ನಡೆಯಲ್ಲ ಗೈಸ್ ಜಗತ್ತಲ್ಲಿ, ಆಯಿತಾ. ಏನೇ ಒಂದಿದ್ರೂ ಕೂಡ ನಾವೊಂದು ಇನ್ಸ್ಪಿರೇಷನ್ ತಗೋಬೇಕು. ಅಂಬೇಡ್ಕರ್ ಅವರು, ಅಬ್ದುಲ್ ಕಲಾಮು, ಇಂಥವ್ರನ್ನೆಲ್ಲ ತಗೋಬೇಕು ನಾವು ಇನ್ಸ್ಪಿರೇಷನ್ ಆಗಿ. ಅಂದರೆ ಹೇಳ್ತಾ ಇರೋದು ಒಂದು ಕಾಮನ್ ಆಗಿ ಹೇಳ್ತಾ ಇರೋದು. ಸೊ ತಗೊಂಡಾಗ ನಮ್ಗೊಂದು ಜೋಶ್ ಬರುತ್ತೆ, ಏನಾರು ಮಾಡಬೇಕು, ಹಿಂಗೆ ಮಾಡ್ಬೇಕು, ಹೆಂಗೆ ಮಾಡಬೇಕು, ಹೆಸರು ಮಾಡಬೇಕು ಅಂತ ಅಲ್ವಾ. ಸೊ ಹಾಗಾಗಿ ಆ ಥರದನ್ನು ತಗೊಳ್ಳಿ. ಸೊ ಅದು ನಿಮಗೆ ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. 1000 4000 ಅವರ್ಸ್ ಅಷ್ಟು ಟೈಮ್ ಏನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಟೈಮು. ಅಜ್ಜಿ ಅದೇ ಕಿತ್ತು ಹೊಡೆದಾಕನ ಯಾವ 1000 ಸಬ್ಸ್ಕ್ರೈಬರ್ಸ್ ಯಾವ್ದು 4000 ಮಾಡ್ತೀನಿ ಇನ್ನೂ ಡಬ್ಬಲು ಅನ್ನೋ ಥರ ಫೀಲ್ ಬರುತ್ತೆ. ಸೊ ಇದೆಲ್ಲ ಒಂಥರ ಏನಂತೀರ ಗೈಸ್, ಒಂಥರ ಬೇಸಿಕ್ಕು, ಆಯಿತಾ. ಈ ಮನಸ್ಥಿತಿ ಇದ್ದರೆ ಮಾಡ್ಬೋದು ನೀವು. ನೆಕ್ಸ್ಟು ಕನ್ಸಿಸ್ಟೆನ್ಸಿ. ಯೂಟ್ಯೂಬಲ್ಲಿ ನೀವು ಕಂಪ್ಲೀಟ್ಲಿ ಮೇಂಟೈನ್ ಮಾಡಬೇಕು ಕನ್ಸಿಸ್ಟೆನ್ಸಿನ. ನೀವು ವೀಡಿಯೋ ಇವತ್ತು ಹಾಕ್ತೀನಿ ನಾಳೆ ಹಾಕಲ್ಲ, ಏನೋ ಮಾಡಿದೆ ಅಪ್ರೂಪಕ್ಕೆ ಮಾಡಿದೆ ಒಂದು ಚಾನಲ್ಲು ಮಾಡೋಕ್ಕಾಯ್ತಾ ಇಲ್ಲ ಅಂತಂದರೆ ಅದಾಗೋದಿಲ್ಲ. ಸೊ ನೀವು ವೀಕ್ಲಿ ಒಂದು 4 ವೀಡಿಯೋ ಹಾಕ್ತಾಯಿದ್ದೀರಾ ಅಂತಂದರೆ ಪ್ರತಿ ವಾರ 4 ವೀಡಿಯೋ ಹಾಕ್ಬೇಕು ನೀವು, ಅದು ನಿಮ್ಮ ಕೆಲಸ. ಸೊ ಅದನ್ನು ಮಾಡ್ತಾ ಹೋಗಿ 100% ವರ್ಕೌಟ್ ಆಗುತ್ತೆ. ಯೂಟ್ಯೂಬಲ್ಲಿ ಏನು ಗೊತ್ತಾ, ನೀವು 100 ವೀಡಿಯೋ ಹಾಕಿದ್ರು ನಿಮಗೆ ಸಕ್ಸಸ್ ಕೊಟ್ಟಿಲ್ಲ ಅಂತಂದರೆ ನೀವು ತಲೆ ಕೆಡಿಸ್ಕೊಬೇಡಿ. ಯಾವುದಾದ್ರೂ ಒಂದು ಸಕ್ಸಸ್ ಕೊಡುತ್ತೆ. 101ನೇ ವೀಡಿಯೋದಲ್ಲಿ ನಿಮಗೆ ಸಕ್ಸಸ್ ಕೊಡ್ಬೋದು. 101ರಲ್ಲಿ ನಿಮಗೆ ಸಕ್ಸಸ್ ಕೊಡ್ತು ಒಂದು ವೀಡಿಯೋಯಿಂದ ಅಂತಂದರೆ, ನಿಮ್ಮ ಹಳೆ ವೀಡಿಯೋ 99 ವೀಡಿಯೋ 100 ವೀಡಿಯೋ ಮಾಡಿರ್ತೀರಲ್ಲ, ಅದು ಕೂಡ ಸಕ್ಸಸ್ ಕೊಡುತ್ತೆ ನಿಮಗೆ ಒಂದಷ್ಟು ವರ್ಷ ಆದಮೇಲೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವೀಡಿಯೋಸ್ಗಳು ಹಾಕ್ತಾರೆ, ನನ್ನ ವ್ಯೂಸ್ ಬರ್ತಾಯಿಲ್ಲ ಅಂತ ಸ್ಟಾಪ್ ಮಾಡ್ತಾರೆ. ಸೊ ನಾನು ಇವತ್ತಿಗೆ 3000 ಎಷ್ಟು ಹಾಕಿದ್ದೀನಿ ವೀಡಿಯೋ, 4500 ವೀಡಿಯೋ ಹಾಕಿದ್ದೀನಿ, 4600 ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ನೋಡಿ, ಆಯಿತಾ. ಸೊ ಅದರಿಂದ ತುಂಬ ಎಫರ್ಟ್ಸ್ ಇರುತ್ತೆ. ಏನು ಸುಮ್ಮನೆ ನಾನು ತಲೆಕೆಟ್ಟು ವೀಡಿಯೋ ಮಾಡ್ತಾ ಇರ್ತೀನ? ಇಲ್ಲ, ಎಫರ್ಟ್ಸ್ ಹಾಕಿರ್ತೀನಿ. ಅಷ್ಟು ವೀಡಿಯೋಗಳು ಮಾಡಿದ್ದೀನಿ ಅಂತಂದರೆ ನಾನು ಅಷ್ಟು ಕೊಟ್ಟಿದ್ದೀನಿ ಟೈಮ್ನ ಯೂಟ್ಯೂಬ್ಗೆ. ಇವತ್ತು ಏನೇ ಒಂದು ನೋಡ್ತಾ ಇದ್ರು, ಏನೇ ಒಂದು ಸಕ್ಸಸ್ ಸಿಕ್ಕಿದ್ರು ಯೂಟ್ಯೂಬಿಂದ, ಅದು ನಾನು ಅಷ್ಟು ಎಫರ್ಟ್ಸ್ ಹಾಕಿದ್ದೀನಿ, ಅದಕ್ಕೋಸ್ಕರ ಸಿಕ್ಕಿರುತ್ತೆ. ನಾನು 10 ವೀಡಿಯೋ ಮಾಡಿಬಿಟ್ಟು ಸುಮ್ಮನೆ ಬಿಟ್ಟಿದ್ದಿದ್ರೆ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಯ್ತಿದ್ರಾ? ಚಾನ್ಸೇ ಇಲ್ಲ ಅಲ್ವಾ. ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರ ರೇಂಜ್ಗೆ ಹಾಕೊಂಡು ಹೋಗಿದ್ದೀನಿ ವೀಡಿಯೋ, ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಹಂಗಾಗಿ ವೀಡಿಯೋಸ್ಗಳನ್ನ ಹಾಕ್ಬೇಕು ಗೈಸ್. ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಬೇಕು. ಕೆಲವ್ರಿಗೆಲ್ಲ ಒನ್ ನೈಟ್ ಸಕ್ಸಸ್ಸು, ಕೆಲವ್ರಿಗೆ ಇವತ್ತು ಮಲಗಿದ ನಾಳೆ ಗೆದ್ದರೆ ಸಕ್ಸಸ್ ಅವ್ರಿಗೆ, ಅದು ಅವ್ರ ಹಣೆ ಬರ, ಆಯಿತಾ. ನಮ್ಮ ಹಣೆ ಬರ ಹಂಗಿರಲ್ವಲ್ಲ, ಎಲ್ಲರೂ ಸ್ಟಾರ್ಗಳ
ಏನು ಎಲ್ಲರೂ ಹುಟ್ಟಿದಾಗಲೇ ಸ್ಟಾರ್ ಆಗೋಯ್ತೀವ? ಇಲ್ಲ. ಸೊ ನಾವೆಲ್ಲ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು. ಟೈಮ್ ತಗೊಳ್ಳುತ್ತೆ, ತಗೊಳ್ಳಿ ಬಿಡಿ ಟೈಮು. ಕೆಲವರು ಒಂದು ತಿಂಗಳಲ್ಲೇ ಒಂದು ಏನಪ್ಪ ಸಿಲ್ವರ್ ಪ್ಲೇ ಬಟನ್ನ ತಗೊಳ್ಳಿ, ನಮ್ಗೆ 1 ವರ್ಷ ತಗೊಳ್ಳಿ. ಅದು ಅವ್ರ ಹಣೆ ಬರ, ಇದು ನನ್ನ ಹಣೆ ಬರ, ಅಷ್ಟೇ ಸಿಂಪಲ್ಲು. ಯಾವುದು ಏನಪ್ಪ ಹಿಂಗಾಗೋಯ್ತು ಅಂತ ಯೋಚನೆ ಮಾಡಬಾರ್ದು. ನಮ್ಗೆ ಬಂದಿದ್ದು ನಮಗೆ, ಅವ್ರು ಬಂದಿದ್ದು ಅವ್ರಿಗೆ ಅಲ್ವಾ. ಫ್ಯೂಚರಲ್ಲಿ ಈಗ ನಾನು ಕೈ ಏಟಾಯಿತು ಅಂದ್ಕೊಳ್ಳಿ, ನನ್ನ ನೋವು ನಾನು ತಡಿಬೇಕು, ಅವ್ನ ನೋವು ನಾನು ತಡಿಕದ್ದ? ಅಥವಾ ನನಗಾಗಿದ್ದು ನೋವು ಅವ್ನು ತಡಿತಾನ? ಇಲ್ಲ, ಯಾರೂ ತಡಿಯಲ್ಲ, ಅವರೇ ತಡಿಬೇಕು. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನಗೆ ಏನು ಗೊತ್ತಾ, ಮಾತಾಡ್ತಾ ಕೂತ್ಕೊಂಡ್ರೆ ಮಾತಾಡ್ತಾ ಇರ್ತೀನಿ. ಇವೆಲ್ಲ ಒಂದು ಗೈಸ್ ನಾನು ನಾರ್ಮಲಾಗಿ ಹೇಳಿರೋದು. ಇದು ಕೆಲವ್ರಿಗೆ ಏನಪ್ಪ ಇವೆಲ್ಲ ಅಂತ ಅನಿಸ್ತದೆ. ಇರೋದೇ ಇದನ್ನೇ ಫಾಲೋ ಇದನ್ನೇ ಮಾಡಿದ್ರೆ ನಮ್ಗೆ ಆಗೋದಿಲ್ಲ. ಇದನ್ನು ಮಾಡಿ ಇವೇನೂ ಇಲ್ಲ, ಏನೋ ಟ್ರಿಕ್ಸು, ಅದೇನೋ SEO ಆಲ್ಗರಿದಮು ಅದು ಇದು ಎಲ್ಲ ಕ್ರ್ಯಾಕ್ ಮಾಡ್ತೀನಿ ಗಿರ್ಷನ್ನು ಅವೆಲ್ಲ ಗೊತ್ತಾ ಗೈಸ್, ಅವೆಲ್ಲ 1-2 ದಿನ ಅಷ್ಟೇ. ಅವೆಲ್ಲ ಮಾಡ್ತೀನಿ ಅಂತಂದರೆ ಫಸ್ಟ್ ಇವೆಲ್ಲ ಕರೆಕ್ಟಾಗಿರಬೇಕು, ಫಸ್ಟ್ ಬೇಸಿಕ್ಸ್ಗಳು. ಸೊ ಹಾಗಾಗಿ ಈ ಥರದನ್ನು ನಾನು ಜಾಸ್ತಿ ಕೊಡೋದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಫಸ್ಟ್ ಇದನ್ನು ಮಾಡಿ ಆಮೇಲೆ SEO ಆಲ್ಗರಿದಮು ಅದು ಇದು ಅಲ್ಲಿಗೆ ಹೋಗೋಣ ನೆಕ್ಸ್ಟು ಅಲ್ವಾ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಸೊ ನಿಮ್ಮ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಖಂಡಿತವಾಗ್ಲೂ ಆಗುತ್ತೆ. ನೀವು ಒಳ್ಳೆ ಥರ ಮಾಡ್ತಾಯಿದ್ದೀರ ಅಂದರೆ 100% ಆಗುತ್ತೆ. ತಲೆ ಕೆಡಿಸ್ಕೊಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.